ಮೊನ್ನೆ ಸೆಪ್ಟೆಂಬರ್ 12ಕ್ಕೆ ಕೃಷ್ಣ, ನಾನು ಮತ್ತು ನನ್ನ ಹಸ್ಬೆಂಡ್ನ ಫೋಟೋ ತೆಗೆಸಿದ್ದೆವು. ಅದಕ್ಕೆ ಫ್ರೇಮ್ ಹಾಕಿಸಿದ್ದೆ. ಹೇಗೆ ಬಂದಿದೆ ನೋಡಿ. ಫ್ರೇಮ್ 8 ರೂಪಾಯಿ. 250 ಆಯಿತು. ನಾನು ಮಂತ್ಲಿ ಫೋಟೋ ಇರಲಿ ಕೃಷ್ಣನ ಬರ್ತಡೇ ನವೆಂಬರ್ 11. ಹಾಗಾಗಿ ಪ್ರತಿ ತಿಂಗಳ 11 ತಾರೀಕಿಗೆ ಫೋಟೋ ತೆಗಿಸುವಂತ ಪ್ಲಾನ್ ಅಲ್ಲಿ ಇದ್ದೇನೆ. ಏನಾಗ್ತದೆ ಅಂತ ನೋಡಬೇಕು. ಈ ಸಲ ಫಸ್ಟ್ ಟೈಮ್ ತೆಗಿಸಿದೆವು. ನೋಡ್ಬೇಕು ನೆಕ್ಸ್ಟ್ ಮಂತ್ 11 ತಾರೀಕಿಗೆ ಕೃಷ್ಣನ ಜೊತೆ ಫೋಟೋ ತೆಗಿಸ್ಲಿಕ್ಕೆ ಉಂಟು ಇಲ್ವಾ ಅಂತ ನೋಡ್ಬೇಕು. Wow. ಹರಿತು ಒಂದು. ಇದು ಕೈಯಲ್ಲಿ ತೊಳೆದು ಯಾಕಂದ್ರೆ ಒಂದನೇದಾಗಿ ವಾಷಿಂಗ್ ಮಿಷಿನಲ್ಲಿ ಬಣ್ಣ ಹೋಗುದಿಲ್ಲ. ಆಮೇಲೆ ಬೇರೆ ಬಟ್ಟೆಯ ಕಲರ್ ಇದಕ್ಕೆ ಬಿಡ್ತದೆ. ಬಿಟ್ಟಾಗ ಮಗುವಿನ ಬಟ್ಟೆ ಎಲ್ಲ ಕೈಯಲ್ಲಿ ತೊಳೆದು. ಇದು ಬಟನ್ ಇರೋದು ಹೊರಗಡೆ ಹಾಕುವ ಬಟ್ಟೆ ಕೃಷ್ಣನದ್ದು 2 ಜೊತೆ. ಇದೆರಡು ಜೊತೆ ಮನೇಲಿ ಹಾಕೋದು. ಮಗುವಿನ ಬಟ್ಟೆ ಒಗೆಯೋದು ಮತ್ತು ಒಗ್ದ ಮೇಲೆ ನೋಡೋದು, ಅವನಿಗೆ ಪರ್ಚೇಸ್ ಮಾಡೋದು, ಹಾಕೋದು ಎಲ್ಲ ಒಂದು ಖುಷಿ ಅಲ್ಲ. ಕಾಫಿ ಕುಡಿತಾ ಇದ್ದೇನೆ. ಮುಂಚೆಲ್ಲ ಟೀ ಜಾಸ್ತಿ ಕುಡಿತಾ ಇದ್ದೆ, ಈಗ ಹೆಚ್ಚಾಗಿ ಕಾಫಿ.
ಆತೆ ಅದ ನಮ್ಮ ಈ ಕಡೆ ಅಳತೆ ಅನ್ನ ಅಷ್ಟೇ ಅಲ್ವಾ ಅಳತೆ ಮಾಡಿದ್ದು ಅಷ್ಟೇ. ಇಲ್ಲೊಂದು ಗುರುತು ಉಂಟು, ಇಲ್ಲಿ ನೋಡಿ. ಅದಕ್ಕೆ ನಡು ಫೋಲ್ಡ್ ಮಾಡಬೇಕಲ್ಲ ಮತ್ತೆ ನಡು ಮತ್ತೆ ಫೋಲ್ಡ್. ಇದು ಕಟ್ಟಿಂಗ್ ಮಾಡಿಕೊಂಡು ಹೀಗೆ ಲೆವೆಲ್ ಮಾಡಿ. ಈಗ ಲೆವೆಲ್ ಆಯ್ತಲ್ಲ, ಒಂದೇ ಥರ ಆಯ್ತಲ್ಲ. ಹೆಲ್ಪ್ ಬೇಕಾ ಮಾಡ್ತೀರಾ? ಸ್ವಲ್ಪ ನೋಡ್ತೇನೆ, ಹಾಗಾದ್ರೆ ಏನು ಮಾಡಬೇಕು ಚಾಯ್ಸಿಗೆ ಹೇಳ್ಬೇಕಾಯ್ತಾ. ಏನಂತ ಸಿಟ್ಟು ಮಾಡಿ ಹೆಚ್ಚಿಗೆ ಜಗಳ ಪೆಟ್ಟಿಗುಟ್ಟೆಲ್ಲ ಮಾಡಬಾರ್ದು. ಪ್ರಿಯಾ ಎಂಚಿನಣಿ ಪ್ರಿಯಾ ಯಾವ್ದು ಅಣ್ಣ ಮಿಡ್ಲು ಕಟ್ಟಂಪೇರ ಉಂಡೆ ಉದ್ದಾಗು ಫೋಲ್ಡ್ ಅಂತುಂಡ ಕರೆಕ್ಟ್ ಆಪುನ್ ಕಟ್ಟಂಪ ಎಂಚಿನ ಮಗ ಕಟಿಂಗ್ ಮಾಡೋದು ಬೇಡ. ಅದಿವ ಸ್ಕೇಲ್ ಇದ್ರೆ ಸ್ಕೇಲ್ ಉಂಟು ನಿಮ್ಮ ಹತ್ರ? ಸ್ಕೇಲ್ ಇತ್ತು, ಎಲ್ಲಿ ಹೋಯ್ತು ನೋಡಿ ಬರ್ತೇನೆ. ಹಾಗೆ ನಮ್ಮ ಜಲ ಕೆಲಸ ಮಾಡಗನೆ ಆ ಕತ್ತೆರಿದು ನೆಟ್ಲ ಹಾಕ್ಬೋದು. ಚೂರಿಯಲ್ಲಿ ಸರಿಯಾಗಿ ಹೋಗ್ತಾ ಉಂಟು ಕತ್ತರಿಗಿಂತಲ್ಲ. ಸಾಮಾನು ಇಡುವ ಸ್ಟೆಪ್ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ನಾನೀಗೆಲ್ಲ ತೆಗೆದು 3 ಸ್ಟೆಪ್ ಮಾತ್ರ, 4ನೇದು ಕ್ಲೀನ್ ಮಾಡಲಿಲ್ಲ. ಇಲ್ಲಿಗೆಲ್ಲ ಅದನ್ನು ಹಾಕಬೇಕೀಗ, ಚಂದ ಬರ್ತದಲ್ಲ. ಅಂಟಿಸುವ ಕೆಲಸ ನಡೀತಾ ಉಂಟು. ಸ್ಟಿಕ್ಕರ್ ಇದು ರಿಮೂವ್ ಮಾಡ್ತಿದ್ದಾರೆ. ನಾನು ರಿಮೂವ್ ಮಾಡಲಾ? ಕರೆಕ್ಟ್ ಮೂಲೆಗೆ ಬರಡು. ಕ್ರಾಸ್ ಮಾಡ್ತಿರೋದಾ? ಕ್ರಾಸ್ ಅಂಜವರ ಗೊಬ್ಬೋದ್ರಿ. ಆ ಸ್ಟಿಕ್ಕರ್ ಫುಲ್ಗೆ ಎತ್ತದ ಬಂಡ ಆತ್ವನಾ? ಈಗ ಗೋಡೆದ ಸೈಡ್ಗೆ ಮಂಪೋಳು. ಅಂಟೋಣ ಸ್ಟಿಕ್ಕರ್ ಅಂಟಿಸುವ ಕಾರ್ಯಕ್ರಮ ನಡೀತಾ ಉಂಟು. ಸೂಪರ್ ಆಯ್ತಲ್ಲ? ಆ ಸ್ಟಿಕ್ಕರ್ ಎಷ್ಟು ಚೆನ್ನಾಗಿದೆ, ಕಲರ್ ಪರ್ಪಲ್ ಬ್ಲೂ ಮಿಕ್ಸ್. ಅದು ಮಿಡ್ಲು ಬಂಡ ಅವು ಸೈಡ್ ಬರಡು ಬೋದ್ರಿ ಮಿಡ್ಲಿಗೆ ಇಪ್ಪಾಡು ಕರೆಕ್ಟ್ ಫೋನ್. ಹಾ ಇದು ಅಂಟದು ಉಳ್ಳು ಅವಾಗ.
ಗೋಡೆಗನಗ ಉಂಟು ಉಂಟು ನೋವು ಉಂಟುನೆ. ಹ್ಞೂ ಓಕೆ. ತಂದ 120 ಪೀಸ್ ನೋಡಿ ಎಷ್ಟಿಗೆ ಬಂತು ಅಂತ. ಈ ಶೆಲ್ಫಿಗೆ, ಅದರ ಗೋಡೆಗೆ ಸ್ವಲ್ಪ, ಇನ್ನೊಂದು ಶೆಲ್ಫಿಗೆ ಮತ್ತು ಗೋಡೆಗೆ. ನಾವು ಲುಕಿಂಗ್ ಬ್ಯೂಟಿಫುಲ್. ಇವತ್ತು ಬಟಾಟೆ ಸಾಂಬಾರ್ ಬಿಸಿ ಉಂಟು. ಲೇಟ್ ಆಯ್ತು ಇವತ್ತು. ಸ್ಟಾರ್ಟ್. ಎಲ್ಲ ಕಲರ್ ಬಿಟ್ಟಿದೆ ವಾಷಿಂಗ್ ಮಿಷಿನ್ ಅಲ್ಲಿ ಹೋಗಿ. ಇದು ಟಾಪ್ ಸಹ ಹರಿದಿದೆ. ಎಲ್ಲ ಬಟ್ಟೆ ಬೇಗ ಇದು ಯಾವ ತಗೊಂಡದ್ದು? ಒಳ್ಳೆ ಕಲರ್ ಅಲ್ಲ? ಕಲರ್ ಒಳ್ಳೆದುಂಟು. ಅದು ಅಂಬ್ರೆಲ್ಲ ಅಲ್ಲ, ಅಂಬ್ರೆಲ್ಲ. ನಾನು ಕೂತ್ಕೊಳ್ಳುವ ರೀತಿಗೆ ಅದು ಹರಿದೇ ಹೋಯ್ತು. ನನ್ನ ಬಟ್ಟೆಗೆ ಉಳಿಗಾಲ ಇಲ್ಲ, ಎಲ್ಲ ತಿದ್ದಿಲ್ಲ. ನೆಲ ಒರೆಸ್ಲಿಕ್ಕೆ ಆಗ್ತದೆ. ಇದು ಪ್ಯಾಂಟ್ ಒಳ್ಳೆದುಂಟು. ಮಗುವಿನ ಬಟ್ಟೆ. ಹೌದಾ? ಫುಲ್ ಅಲ್ಲ? ಅಲ್ಲ, ಪ್ಯಾಂಟ್ ಹಂಗೆ ಅಲ್ಲ? ಅಯ್ಯೋ, ಒಂದು ಶರ್ಟ್. ನೀವೀಗ ಕೈಯಲ್ಲಿ ಹೋಗಿದ್ದಲ್ಲ ಬಟ್ಟೆ? ಇದು ಕೈಯಲ್ಲಿ ಹೋಗುದಲ್ಲ, ಇದು ವಾಷಿಂಗ್ ಮಿಷಿನ್ ಅಲ್ಲಿ ಹೋಗ್ತದೆ. ಹಾಗೆಲ್ಲ ಮಿಷನ್ ಅಲ್ಲಿ ಬಟ್ಟೆ ಎಲ್ಲ ಸ್ವಲ್ಪ ಹಳತ್ತಲ್ಲ ಒಂದು. ಹೌದು, ಕೆಲವು ಹಳೆ ಬಟ್ಟೆ ಅಂತ ಬರೋದಲ್ಲ. ಇವೊಂದು ಇದೆಲ್ಲ ಹಳತ್ತೆ. ಈಗ ಹಾಕುದು ಫುಲ್ ಡ್ರೆಸ್ ಅಲ್ಲ? ಹೌದು, ಫುಲ್ ಪ್ಯಾಂಟ್, ಫುಲ್ ಕೈ, ಟೀ ಶರ್ಟ್. ಅವನ ಹಳೆಯ ಬಟ್ಟೆಗಳು ಮಡ್ಚಿಡುವಂತ ಅಲ್ಲಿ ಒಣಗಿ ಉಂಟು. ಎಲ್ಲಿಗ ನೀನು? ಎಲ್ಲಿಗ? ಪುಂಡಲೀಕ, ಹಾಯ್ ಅಣ್ಣಯ್ಯ. ಬಡಿಯುದು ಒಂದೇ ಕೆಲಸ ಅವನಿಗೆ, ಬಂದು ಬಂದು ಬಡಿಯುದು ಮುಖಕ್ಕೆ. ಎಲ್ಲಿಗೆ ಅಂತಿಲ್ಲ. ಈ ಡ್ರೆಸ್ಗಿಂತ ನೈಟಿ ಚಂದ ಕಾಣ್ತದಲ್ಲ? ಹೌದು. ಡುಬ್ಬ ಡುಬ್ಬ ಬೋಚಿ, ಬಾಕಿಲ್ ಗೊಬ್ಬೋಚಿ ಏರವ್ವ. ಈ ನೈಟಿ ಸೇಮ್ ಡಿಸೈನ್, ಒಂದೇ ಕಲರ್ ಚೇಂಜ್. ಆದ್ರೆ ವಾಷಿಂಗ್ ಮಿಷಿನ್ ಅಲ್ಲಿ ಹೋಗ್ದು ಇದ್ರದ್ದು ಸಹ ಬಣ್ಣ ಹೋಗಿದೆ. ಅಲ್ಲಲ್ಲಿ ನೋಡಿ, ಹೌದು ಅಂತ ಬಣ್ಣ ಹೋಗಿದೆ. ಮನೇಲಿ ಯಾವ ಬಟ್ಟೆ ಹಾಕ್ತದೆ ಗೊತ್ತಾಗಲ್ಲ. ವಾಷಿಂಗ್ ಮಿಷಿನ್ ಅಲ್ಲಿ ಹೋಗಿದ್ರೆ ಸಾಕು, ಬಣ್ಣ ಬಿಡ್ತದೆ. ನವರಾತ್ರಿಯಲ್ಲಿ
ಹಾಕ್ಲಿಕ್ಕೆ ಉಂಟಾ ಏನು ನವರಾತ್ರಿ ಎಂತ ಬಟ್ಟೆ ಗಿಟ್ಟೆ ಹಾಕ್ಲಿಕ್ಕಿಲ್ವ ಸಾಕು ಈ ಬಟ್ಟೆ ತುಂಬಿದೆ, ಅದಕ್ಕೆ ಇವತ್ತಿನಿಂದ 10 ಬಟ್ಟೆ ಒಗೆದು ಒಣ ಹಾಕಿ ಮಡಚಿ ಮತ್ತು ಇವರ ಹತ್ರ ಹಸ್ಬೆಂಡ್ ಹತ್ರ ಕೊಟ್ಟು ಕಳಿಸೋದು. ಅವರೊಂದು ಇಲ್ಲಿಗಾದರೂ ಕೊಡುವರು ಅಥವಾ ಎಲ್ಲಿಯಾದರೂ ಬಿಸಾಡ್ತಾರೆ ಅಂತ ಗೊತ್ತಿಲ್ಲ, ಅಂತೂ ಕಳಿಸ್ತೇನೆ ಅಂತ ಇದ್ದೇನೆ. ಎಂತ ಮಾಡೋದು ಮತ್ತು ಯೂಸ್ ಮಾಡದ ಬಟ್ಟೆನೆಲ್ಲ ನೀರು ಬಿಟ್ಟು ಒಗಿಬೇಕೀಗ. ಇವತ್ತು ಒಗ್ದದ್ದು ನಾಳೆ ಒಣ ಹಾಕಿ ಮಡಚಿ ಕೊಡೋದು ಅಂತ. ಸ್ವಲ್ಪ ಸರ್ಫ್ ಹಾಕುವ. ಐದು 22ಕ್ಕೆ ಬಟ್ಟೆ ಅಂಡ ಬಾಬು ಅಂತಿದ್ದಾರೆ. ಅವರು ಬಂದು ಕಾಗದ ಕೊಟ್ಟು ಹೋದರು. ನಾಳೆ ಮನೆಗೆ ಅರ್ಧ ಗಂಟೆ ಯಕ್ಷಗಾನ, ಮನೆ ಯಕ್ಷಗಾನ ಕುಣಿತ ಉಂಟಲ್ಲ, ಅದಕ್ಕೆ ಬರ್ತಾರಂತೆ. ಅದರ ಕಾಗದ ಮಗುವಿನ ಬಟ್ಟೆ ತಂದೆ ಎಲ್ಲ ಮಡಚಿಡಬೇಕು. ಅವನೀಗ ಫುಲ್ ಡ್ರೆಸ್ ಹಾಕೋದಲ್ಲ, ಯಾವಾಗಲೂ 4 ಡ್ರೆಸ್ ಉಂಟು, ಮಡಚಬೇಕು. ಸೆಕೆ ಬೆವರ್ತಾ ಉಂಟು. ಮಳೆಯೆಲ್ಲ ದೂರ ಹೋಯ್ತಾ ಅಂತಲ್ಲ, ಭಯಂಕರ ಸೆಕೆ. ನಿದ್ದೆ ಒಂದು ಅರ್ಧ ಗಂಟೆ ಆಯ್ತಾ ಅಂತ. ಎಬ್ಬಿಸಿ ಮತ್ತೆ ಸ್ನಾನ ಮಾಡಿಸಬೇಕು. ಆಗೊಮ್ಮೆ ಸ್ನಾನ ಆಗಿದೆ, ಈಗ ಖಾಲಿ ಪ್ಯಾಂಪರ್ಸಲ್ಲಿ ಇದ್ದಾನೆ, ಅದಕ್ಕೆ ಒಮ್ಮೆ ಸ್ನಾನ ಮಾಡಿಸಿ ಮತ್ತೆ ಡ್ರೆಸ್ ಹಾಕಿ